ಎಲ್ಲ ಅಡಿಕೆ ತೋಟನೇ. ತುಂಬಾ ಇದು ಅನ್ಸೋದಿಲ್ಲ ಸರ್, ಮಕ್ಕಳಿಗೆ ಸೇಫ್ಟಿ ಇದೆ ಇವಾಗ? ಅಲ್ಲ, ಎಲ್ಲ ಕೃಷಿ ಅಲ್ಲ, ಅಡಿಕೆ ತೋಟದಲ್ಲಿ ಹಾಗೆ ಹೋಗ್ಬೇಕು. ಅದೆಲ್ಲ ದಾರಿ ಉಂಟು. ಗೇರುಕಟ್ಟೆಯಲ್ಲಿ ಒಂದು ದುರಂತ ನಡೆದಿದೆ. ಆ ದುರಂತ ಏನಂದ್ರೆ 14 ವರ್ಷದ ಮಗು ಬೆಳಗ್ಗೆ 5 ಗಂಟೆಗೆ ಬಿಟ್ಟಂಥದ್ದು ಕೊನೆಗೆ ಶವವಾಗಿ ಪತ್ತೆ ಆಗುತ್ತೆ. ಮೊದಲಿಗೆ ಇದು ಚಿರತೆ ದಾಳಿ ಅಂತಿತ್ತು, ಅದಾದ ಮೇಲೆ ಕೊಲೆ ಅನ್ನುವಂಥದ್ದು ಇದೆ. ಸ್ವತಃ ಅವ್ರ ತಂದೆಯವರು ಇದ್ದಾರೆ, ಅವ್ರ ಹತ್ರ ಕೇಳ್ತಾ ಹೋಗುವ ಬನ್ನಿ. ಸರ್, ತಮ್ಮ ಹೆಸರು? ಸುಬ್ರಹ್ಮಣ್ಯ ನಾಯಕ. ಅವನ ತಾಯಿ ರತ್ನಾವತಿ ಅಂತ ಹೇಳಿ. ಬೆಳಗ್ಗೆಯಿಂದ 4:45 ಗಂಟೆಯಲ್ಲಿ ದೇವಸ್ಥಾನಕ್ಕೆ ದನು ಪೂಜೆಗೆ ಹೊರಟಿದ್ದ. ನಮ್ಮನ್ನು ಕರಿತಿರ್ಲಿಲ್ಲ ಅವರು. ಹೋದ ಹುಡುಗ ಅಲ್ಲಿ 3 ಜನ ಸ್ನೇಹಿತರು ಒಟ್ಟಿಗೆ ಸ್ವಲ್ಪ ದಾರಿಯಲ್ಲಿ ನಡ್ಕೊಂಡು ಬರ್ಲಿಕ್ಕೆ ದಾರಿ ಇದೆ, ಅಲ್ಲಿ ಸೈಕಲ್ ನಿಲ್ಲಿಸಿ ನಡ್ಕೊಂಡು ಬರ್ತಾನೆ ಆ ದಾರಿಯಲ್ಲೇ. ಅಲ್ಲಿಂದ 3 ಜನ ಸ್ನೇಹಿತರೊಂದಿಗೆ ಒಟ್ಟುಗೂಡಿ ಹೋಗುದವ ಡೈಲಿ ಅಂದ್ರೆ ವಾರದಲ್ಲಿ 1 ದಿವಸ ಹೀಗೆ. ಹಾಗೆ ಹೋಗ್ತಾ ಇರುವ ಸಂದರ್ಭ ಆವತ್ತು ಕೂಡ ಅದೇ ರೀತಿ ಹೋಗಿದ್ದಾನೆ ಅವ. ಹೋದವ ಫ್ರೆಂಡ್ಸ್ಗಳು 7 ಗಂಟೆಗೆ ಫೋನ್ ಮಾಡಿದ್ರು ನನಗೆ. ಮತ್ತೆ ಏನ್ ಇವತ್ತು ಬರ್ಲಿಲ್ಲ ಸುಮಂತ್ ಅಂತ ಹೇಳಿ. ಇಲ್ಲಿಂದ ಹೋಗಿದ್ದಾನಲ್ಲ ಅಂತ ಹೇಳಿದೆ. ಇಲ್ಲ ಬರ್ಲಿಲ್ಲ, ನಾವು ಅಲ್ಲಿ 5:30ವರೆಗೂ ಕಾದು ಮತ್ತೆ ದೇವಸ್ಥಾನಕ್ಕೆ ಹೋದೆವು ಅಂತ ಹೇಳಿದ್ರು. ಹಾಗೆ ಹುಡುಕಾಡಿದೆವು. ಮತ್ತೆ ಹುಡುಕಾಡಿ ಆಗುವಾಗ ಎಲ್ಲಿಯೂ ಇಲ್ಲ. ಇಲ್ಲಿ ರಕ್ತದ ಕಲೆಗಳು ಕಂಡು ಬಂತು ದಾರಿಯಲ್ಲಿ, ಸ್ವಲ್ಪ ದಾರಿಯಲ್ಲಿ. ಆ ರಕ್ತದ ಕಲಕಿದ್ದ ದಾರಿ ಬಿಟ್ಟು ಬಾವಿಯಲ್ಲಿ ಬಾವಿ ಇದೆ, ಕೆರೆ, ಬಾವಿ ಎಲ್ಲ ಕೆರೆ, ಅಲ್ಲಿಗೆ ಹೋಗಿತ್ತು. ಅಲ್ಲಿ ಕಲ್ಲಿನಲ್ಲಿ ಕೂಡ ರಕ್ತದ ಗುರುತು ಇತ್ತು. ಆ ಅನುಮಾನದಲ್ಲಿ ಪೊಲೀಸ್ ಇನ್ಫಾರ್ಮೇಶನ್ ಇದು ಮಾಡಿದೆವು, ಕಂಪ್ಲೇಂಟ್ ಮಾಡಿದ್ರು ಊರಿನವರು. ಆವಾಗ ಪೊಲೀಸ್ ಎಲ್ಲ ಬಂದು ಅದರಲ್ಲಿ ಹುಡುಕಾಡಿ ತೆಗೆಯುವಾಗ ಹೇನಾವಾಗಿ ಎಲ್ಲಿ ಗಾಯ ಆಗಿತ್ತು ಸರ್? ಯಾಕಂತ ಹೇಳಿದ್ರೆ ಕೆಲವೊಬ್ಬರು ಮೊದಲಿಗೆ ಬಾರಿ ಸುದ್ದಿ ಆಗಿದೆ ಅಂದ್ರೆ ಚಿರತೆ ದಾಳಿ ಅಲ್ವೇ ಅಲ್ಲ ಸರ್. ಗಾಯ ತಲೆಯ ಎದುರುಗಡೆ ಮತ್ತು ಹಿಂಬದಿ ರಾಡ್ ಅಥವಾ ಕತ್ತಿಯಿಂದ ಹೊಡೆದಂತಹ ಗಾಯದಾಗಿ ಇತ್ತು. ಇಲಾಖೆ ಒಳ್ಳೆಯ ಇದು ತನಿಖೆಯನ್ನು ಇದುವರೆಗೂ ಮಾಡ್ತಾ ಇದ್ದಾರೆ. ನ್ಯಾಯ ಸಿಕ್ಕದೆ ಎಂಬಂತ ಧೈರ್ಯದಲ್ಲಿ ನಾವಿದ್ದೇವೆ. ಇದು ನಿಮ್ಮ ಮಗ ಪ್ರತಿಭಾವಂತ ವಿದ್ಯಾರ್ಥಿ, ಗೇರುಕಟ್ಟೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ 9ನೇ ಕ್ಲಾಸ್ ಓದ್ತಾ ಇರ್ತಾನೆ. ನದಿಗಳ ಸ್ವಚ್ಛತಾ ಅಭಿಯಾನದಲ್ಲಿ ಅವನ ಆಯ್ಕೆ ಆಗಿರ್ತಾನೆ. ಏನ್ ಇವ್ರೆ ಅದು ನೀರಿನಲ್ಲಿ ಬರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳು ಬರ್ತದಲ್ಲ, ಅದನ್ನು ಮೇಲಕ್ಕೆ ಬಿಸಾಡುವಂತದ್ದು. ನೀರನ್ನು ಕೆಳಗೆ ಬಿಡ್ತದೆ ನದಿಯಲ್ಲಿ, ಕಸವನ್ನು ಎಳ್ಕೊಂಡು ಮೇಲೆ ಹಾಕ್ತದೆ. ಆ ರೀತಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದ, ಅದರಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಅವ. ಅದರ ಬಗ್ಗೆ ಅವ ತುಂಬಾ ರಾತ್ರಿ ಓದ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ನಾಲ್ದಿಗೆ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಆ ಬಗೆಯ ರೀತಿಯಲ್ಲಿ ಅವ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಬೇರೆ ಯಾವ ಒಂದು ಇದು ಇಲ್ಲ ಹುಡುಗನಿಗೆ. ಕೆಲವು ಚಾನೆಲ್ಗಳಲ್ಲಿ ಕೊಟ್ಟಿದ್ದಾರೆ, ಯಾವ್ದೋ ಒಂದು ಚಾನೆಲ್ ಅಲ್ಲಿ ನೋಡಿದೆ ನಾನು, ಏನೆಲ್ಲ ಬರೆದು ಹಾಕಿದ್ದಾರೆ ಅವರು. ಅವನು ಎಲ್ಲಿಗೆ ಸೆಲೆಕ್ಷನ್ ಆಗಿತ್ತು ಸರ್ ಈಗ? ಅಂದ್ರೆ ಯಾವ ಊರಿಗೆ ಗುಜರಾತ್. ಅದು ನ್ಯಾಷನಲ್ ಲೆವೆಲ್ಗೆ ಪಾಸ್ ಆದವ. ಎಕ್ಸಾಮ್ ಪಾಸ್ ಆಗಿ ನ್ಯಾಷನಲ್ ಲೆವೆಲ್ ಆಗಿ ಸೆಲೆಕ್ಟ್ ಆಗಿದ್ದಾನೆ ಅವ. ಅವನು ವಿಶೇಷವಾಗಿ ಸರ್ಕಾರಿ ಶಾಲೆಯ ಕನ್ನಡ ವಿದ್ಯಾರ್ಥಿ ಅಲ್ಲ? ಹೌದು. ಕನ್ನಡ ಮೀಡಿಯಂ ಅಲ್ಲೇ ಗೇರುಕಟ್ಟೆ ಕೊರಂಜ ಸರ್ಕಾರಿ ಶಾಲೆಯಿಂದಲೇ ಕಲಿತ ಹುಡುಗವ. ಅಲ್ಲಿಂದಲೇ ಅವ ಈ ಹೆಸರನ್ನು ತಕೊಂಡ. ಅವನಿಗೆ ಈಗ 9ನೇಯಲ್ಲಿ ಹೈಸ್ಕೂಲಿಗೆ ಬಂದ, ಗವರ್ಮೆಂಟ್, ಅದು ಕೂಡ ಮೇಲೆ ಅಲ್ಲಿಯೇ. 10ನೇಯಲ್ಲಿ ಇರುವಾಗಲೂ 8ನೇಯಲ್ಲಿ ಮಾಡಿದಂತಹ ಈ ಕೆಲಸಕ್ಕೆ ಅದೇ ಅಧ್ಯಾಪಕರು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅವರೇ ಕರ್ಕೊಂಡು ಹೋಗುದು ಆ ವಿಷಯಕ್ಕೆ, ಅವರೇ ಎಲ್ಲ ಒಳ್ಳೆ ರೀತಿಯಲ್ಲಿ ಅವನನ್ನು ಮೇಲೆ ಹಾಕ್ಲಿಕ್ಕೆ ನೋಡ್ತಾ ಇದ್ರು. ಸ್ಕೂಲ್ ಕೂಡ ಹಾಗೆ ಉತ್ತಮ ರೀತಿಯ ಒಂದು ಸ್ಕೂಲ್ ಆಗಿರ್ತದೆ ಅವ ಕಲ್ತದ್ದು. ನಿಮಗೆ ಅನಿಸ್ಲಿಲ್ವಾ ನಿಮ್ಮ ಮನೆಯಿಂದ ಕೆಳಗಿಳಿದು ತೋಟದಲ್ಲಿ ನಡ್ಕೊಂಡು ಹೋಗ್ಬೇಕು, ತುಂಬಾ ಕಷ್ಟದ ದಾರಿ ಅದು? ಅಲ್ಲ, ನಾನು ಫಸ್ಟಿಗೆ ಪ್ರಥಮವಾಗಿ ಕೇಳಿದ್ದೇನೆ ಅವನ ಹತ್ರ, ಬೇಡ ಮಾರಾಯ ನಡ್ಕೊಂಡು ಅಲ್ಲಿವರೆಗೆ ಹೋಗ್ಬೇಕಲ್ಲ, ನನಗೆ ಎಲ್ಲಿಗೆ ನಾನು ರಾತ್ರಿ ಮಲಗುವಾಗಲೇ 11-11:30 ಆಗ್ತದೆ. ಮನೆಯ ಕೆಲಸ ಎಲ್ಲ ಮಾಡಿ, ಅಂಗಳದಲ್ಲಿ ಎಲ್ಲ ಮಾಡಿ, ಬೆಳಿಗ್ಗೆ ನನಗೆ ಎಚ್ಚರಿಕೆ ಆಗುದಿಲ್ಲ. ಅದಕ್ಕೆ ಅವ ಫಸ್ಟಿಗೆ ಒಂದ್ ದಿವಸ ಹೋಗಿ ಬರುವಾಗಲೂ ಹೇಳಿದ, ನನಗೆ ಭಯ ಎಲ್ಲ ಏನಿಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟಪ್ಪ, ಅಲ್ಲಿ ಅವರು ಬರ್ತಾರಲ್ಲ 3 ಮಕ್ಕಳು ಎಲ್ಲಿ, ಇದಕ್ಕಿಂತ ಮೊದಲು ಹೋದವ ಅದೇ ರೀತಿ ಹೋಗಿ ಬರ್ತಾ ಇದ್ದ. ಅವ ನಮ್ಮನ್ನು ಕರೀತಿರ್ಲಿಲ್ಲ, ಬಾಗಿಲು ಚಿಲ್ಕ ಕೂಡ ಅಷ್ಟು ಸೂಕ್ಷ್ಮವಾಗಿ ತೆಗೆದು ಹೋಗ್ತಿದ್ದ. ಅವ ಉಪದ್ರ ಮಾಡುದಿಲ್ಲ. ನಾನು ಉಪದ್ರ ಮಾಡ್ಲಿಕ್ಕೆ, ನಿಮಗೆ ಉಪದ್ರ ಆಗ್ತದೆ ಅಂತ. ಬೆಳಿಗ್ಗೆ ವಾಪಸ್ ಇವಳಿಗೆ ಹೇಳ್ಬೇಕು, ದೊಡ್ಡ ಮಗನನ್ನು ಕಳಿಸ್ಬೇಕು, ಕಾಲೇಜಿಗೆ ಹೋಗ್ತಾನೆ. 6:30ಗೆ ಅವನಿಗೆ ಫುಡ್ ಎಲ್ಲ ಮಾಡಿ ಕೊಟ್ಟು ಕಳಿಸ್ಬೇಕು ಅವನನ್ನು. ವಾಪಸ್ 8:30 ಗಂಟೆಗೆ ನಾನು ಸಣ್ಣ ಮಗಳನ್ನು ಕರ್ಕೊಂಡು ಹೋಗಿ ಶಾಲೆಗೆ ಬಿಡ್ಬೇಕು. ಇವ ಸೈಕಲ್ ಅಲ್ಲಿ ಹೋಗ್ತಾನೆ 8:30ಗೆ ಬಂದು ವಾಪಸ್. ಈಗ ನಿಮ್ಮ ಊರಿದೆ ಅಲ್ಲ ಸರ್, ಸಂಬಲ್ಯ ಬರಮೇಲೆ, ಅಲ್ಲಿ ಎಷ್ಟು ಮನೆಗಳಿದಾವೆ ಸರ್ ಒಟ್ಟು? ನಮ್ಮ ಆಸುಪಾಸ ಒಂದು 5-6-7 ಮನೆಗಳಿದೆ. ಸ್ವಲ್ಪ ಕಾಡು ಪ್ರದೇಶನೇ ಅದು. ತೋಟ, ಕಾಡು ಮೇಲ್ಗಡೆ ಎಲ್ಲ ಸ್ವಲ್ಪ ಕಾಡಿದೆ. ಅಲ್ಲಿ ನಡ್ಕೊಂಡು ಹೋಗುವಂತಹ ಸ್ಥಳದಲ್ಲಿ ಸ್ವಲ್ಪ ಕಾಡಿದೆ, ಕೆಳಗಡೆ ಫುಲ್ ತೋಟವೇ. ವಿಶಾಲ ಪ್ರದೇಶ, ತುಂಬಾ ಕಾಡು, ಗುಡ್ಡಗಾಡು ಪ್ರದೇಶವಲ್ಲ ಅದು. ನಿಮ್ಮ ಮನೆಯಿಂದ ಎಷ್ಟು ದೂರ ಇದೆ ಸರ್ ಅದು ದೇವಸ್ಥಾನಕ್ಕೆ ಹೋಗುವಂತ ಜಾಗ? ಸೈಕಲ್ ಇಡುವ ಸ್ಥಳವಾ? ಪೂಜೆಗೆ ಹೋಗುವಂತ ಸ್ಥಳ ಅದು 4 ಕಿಲೋಮೀಟರ್ ಅದು. ಅಷ್ಟು ಬೆಳಿಗ್ಗೆ ಅಷ್ಟು ದೂರ ಹೋಗ್ತಾ ಇದ್ದ ಅವನು. ಮಕ್ಕಳು ಒಟ್ಟು ಸೇರಿ ಲೈನ್ ಅಲ್ಲಿ ಹೋಗುದವ್ರು. ಲೈಟ್ ಎಲ್ಲ ಫಿಟ್ ಮಾಡಿದ್ದ ಸೈಕಲ್ಗೆ, ಅವನೇ ಸ್ವಂತ ಟೈರ್ ಎಲ್ಲ ಮಾಡಿ. ಅದೇ ಲೈಟ್ ಅನ್ನು ನಿನ್ನೆ ಕೊಂಡೋದ, ಅಲ್ಲಿಗೆ ಕೊಂಡೋಗಿ ಅದಕ್ಕೆ ಸಿಕ್ಕಿಸುದವ.
ಓ, ಮನೆಯಿಂದ ಲೈಟ್ ತಗೊಂಡೋಗಿ ಸೈಕಲ್ ಸೈಕಲ್ ನ ಮೇಲ್ಗಡೆ ಇಟ್ಟಿರ್ತಾನೆ. ಮೇಲ್ಗಡೆ ಅಲ್ಲ, ಅದಕ್ಕೆ ಸೈಕಲ್ಗೆ ಒಂದು ಬ್ಯಾಟ್ರಿ ಎಲ್ಲ ಸೆಟ್ ಮಾಡಿ ಬರ್ತಾನೆ ಸಂಜೆ ಹೋಗಿ. ಆ ಬ್ಯಾಟ್ರಿಗೆ ಈ ಲೈಟ್ ಅನ್ನು ಕಲೆಕ್ಷನ್ ಕೊಡ್ತಾನೆ. ಓ, ನಿಮ್ಮನೆವರೆಗೆ ಸೈಕಲ್ ತರ್ಲಿಕ್ಕೆ ಆಗುದಿಲ್ಲ? ಆಗುದಿಲ್ಲ. ಸ್ವಲ್ಪ ಅದೇ 5 ನಿಮಿಷ ಇದೆ, ಅದನ್ನೇ ಕೇಳಿದ್ ನಾನು ಆಗ ನಿಮ್ಮ ಹತ್ರ ದೂರ ಅಂತ ಕೇಳಿ. ನಡ್ಕೊಂಡು ಹೋಗ್ಬೇಕು. ಕೊಲೆಯಾದ ಸ್ಥಳದಿಂದ 1-2 ನಿಮಿಷದ ದಾರಿ ಅವು ಮುಟ್ಲಿಕ್ಕೆ ಸೈಕಲ್ನ ಹತ್ತಿರ ಮುಟ್ಟಿ ಮನೆಗೆ 5 ನಿಮಿಷದಲ್ಲಿ ಮುಟ್ತದೆ ಅಲ್ಲಿಂದ. ಇದು ಮೊದಲೇ ವರ್ಷ ಅವನು ಹೋಗ್ತಾ ಇದ್ದಿದ್ದು ಧನು ಪೂಜೆಗೆ? ಈ ವರ್ಷ ಪ್ರಾರಂಭ ಮಾಡಿದ್ದವ. ಎಷ್ಟು ದಿವಸ ಹೋಗಿದ್ದ? ಇದು 3ನೇ ಸಲ, ಇದು ಕೊನೆಯ ದಿವಸ ಧನು ಪೂಜೆ ಕ್ರಮಣ. ಓ, ಮೊನ್ನೆ ಹೋದಿದ್ದೆ ಕೊನೆಯ ದಿವಸ ಇದ್ದಿದ್ದು? ಕೊನೆಯ ದಿವಸ ಧನುರ್ ಮಾಸವೇ ಕೊನೆಯ ದಿವಸ, ಅವತ್ತು ಧನುರ್ ಪೂಜೆ ಕೊನೆಯದು ಆ ತಿಂಗಳ. ಇದಾದ್ಮೇಲೆ ಈಗ ನಿಮಗೆ ಗೊತ್ತಾಯ್ತು ಈ ರೀತಿ ಆಗಿದೆ ಅಂತ ಹೇಳಿ, ನಿಮಗೆ ನೋಡಿದಾಗ ಏನ್ ಅನ್ನಿಸ್ತು ಮಗನ್ನ ಇದನ್ನ ನೋಡಿದಾಗ? ಅದೇ ನನಗೆ ಕೊಲೆ ಮಾಡಿ ತಂದು ಹಾಕಿದ ರೀತಿ ನನಗೆ ನನ್ನ ಮನಸ್ಸಿಗೆ ಕಂಡಿದೆ. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಇದು ಅದರ ಬಗ್ಗೆ ನಮ್ಮ ಹತ್ರ ಏನು ಮಾಹಿತಿ ಕೊಡ್ತಾ ಇಲ್ಲ. ಅವರು ಇನ್ವೆಸ್ಟಿಗೇಷನ್ ಬಂದೆಲ್ಲ ಮಾಡ್ತಾ ಇದ್ದಾರೆ, ಸುತ್ತಮುತ್ತ ಎಲ್ಲ ಅವರು ಅಲ್ಲಿ ಇದ್ದಾರೆ ಕೂಡ, ಒಳ್ಳೆಯ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆ ನಿಮ್ಮ ಮನೆ ಹತ್ರ ಫುಲ್ ಪೊಲೀಸ್ ತನಿಖೆ ನಡೀತಾ ಇತ್ತು? ತನಿಖೆ ನಡೀತಾ ಇದೆ, ಒಳ್ಳೆ ರೀತಿಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅವರು. ನನ್ನ ಲೆಕ್ಕ ಪ್ರಕಾರದಲ್ಲಿ ನ್ಯಾಯ ಅವರು ಖಂಡಿತವಾಗಿ ನಮಗೆ ನ್ಯಾಯ ಕೊಡಿಸ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳುವಂತದ್ದನ್ನು ನಾನು ಹೇಳಿ ಚಿಂತಿಸ್ತೇನೆ. ತುಂಬಾ ವಿಶೇಷ ಅಂದ್ರೆ ಇದರಲ್ಲಿ ಒಂದು ಪ್ರತಿಭಾವಂತ ವಿದ್ಯಾರ್ಥಿ, ಅದನ್ನು ಗುಜರಾತ್ ಹೋಗ್ಬೇಕಾಗಿತ್ತು, ಕನ್ನಡ ಸ್ಕೂಲ್ ವಿದ್ಯಾರ್ಥಿ, ಕರ್ನಾಟಕದಿಂದ ಕನ್ನಡ ಮೀಡಿಯಂ ಅಲ್ಲೇ ಓದಿಸ್ತಾ ಇದ್ರ? ನಾನು 3 ಮಕ್ಕಳನ್ನು ಕೂಡ ಕನ್ನಡದಲ್ಲಿ, ಮತ್ತೊಂದು ನನ್ನ ಅಕ್ಕನ ಮಗನು ಕೂಡ ಕನ್ನಡ ಮೀಡಿಯಂದಲ್ಲೇ ಇದ್ದ. ಅದೇ ಶಾಲೆಯಲ್ಲಿ ಕಲ್ತಿದ್ದಾನೆ ಅವನು ಕೂಡ 8ನೇಯಿಂದ. ಇನ್ನೂವರೆಗೂ ಯಾವುದೇ ರೀತಿ ಪತ್ತೆ ಆಗಿಲ್ಲ? ಇಲ್ಲ ಇಷ್ಟವರೆಗೆ ನಮಗೆ ಇನ್ಫಾರ್ಮೇಶನ್ ಯಾವುದಿಲ್ಲ ಅಷ್ಟೇ. ಇನ್ನು ಯಾವ್ದು ನಿಮ್ಗೆ ಬಂದಿಲ್ಲ? ಇಲ್ಲ. ಶೀಘ್ರವಾಗಿ ಅಂತ ಹೇಳಿದ್ರೆ ನಿಮ್ಮ ಮಗನಿಗೆ ಯಾರು ಏನ್ ಮಾಡಿದಾರೋ ಅವರು ಪೊಲೀಸರು ಬಂಧಿಸ್ಬೇಕು ಅಂತ ಹೇಳ್ತೀರಾ? ಹೌದು, ಶೀಘ್ರ ತನಿಖೆಯಲ್ಲಿ ನಮಗೆ ನ್ಯಾಯ ಸಿಗ್ಬೇಕು. ಅದು ಯಾವ ರೀತಿಯ ನ್ಯಾಯ ಸರ್ಕಾರ ಕೊಡ್ತದ ಅದಕ್ಕೆ ನಾನು ಬದ್ಧ. ಸರಿಯಾದ ಶಿಕ್ಷೆ ಅವರಿಗೆ, ನನ್ನ ಮಗನಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ಅದೇ ರೀತಿ ಶಿಕ್ಷೆಯನ್ನು ಸರ್ಕಾರ ಅವನಿಗೆ ವಿಧಿಸಬೇಕು. ಆಕ್ಟಿವಿಟಿಯಲ್ಲಿ ಪಾಲ್ಗೊಳ್ತಿದ್ದ ನಿಮ್ಮ ಮಗ? ಅಲ್ಲ, ಚಿಕ್ಕವನಿಗೆ ಇದು ಬೇರೆ ಯಾವ ಸ್ಪೋರ್ಟ್ಸ್ ಎದ್ರಲ್ಲೆಲ್ಲ ಇದ್ದ ಅಂತ? ಅವ ಬರುವ ವರ್ಷ ವಾಲಿಬಾಲ್ ಚಾಂಪಿಯನ್ ಅಂತ ಹೇಳ್ತಾ ಇದ್ದ, ನಾನೇ ಇನ್ನು ಅಂತ ಹೇಳ್ತಾ ಇದ್ದ 10ನೇಯಲ್ಲಿ. ನನ್ನ ಮಾಸ್ಟರ್ ಈಗ ಸಂಜೆ ಲೇಟ್ ಆಗ್ತದೆ, ಇನ್ನು ನಾನು ಬರುವ ವಾಲಿಬಾಲ್ ಅಲ್ಲಿ ಪ್ಲೇಯರ್ ಆಗಿ ಇದ್ದೇನೆ, ಈಗ ನಾಳೆಯಿಂದ ಪ್ರಾರಂಭ ಆಗ್ತದೆ ವಾಲಿಬಾಲ್, 10ನೇಗೆ ಸಜ್ಜಾಗ್ಲಿಕ್ಕೆ ಅಂತ ಹೇಳ್ತಾ ಇತ್ತು. ನಾನು ಪ್ಲೈನ್ ಅಲ್ಲಿ ಹೋಗ್ತೇನೆ, ನನಗೆ ಅದು ಯೋಗ ಬಂತು ಹಾಗೆ ಎಲ್ಲ ಹೇಳ್ತಾ ಇದ್ದ. ಅವತ್ ಸಂಜೆ ನಿಮ್ಮೊಟ್ಟಿಗೆ ರಾತ್ರಿ ಮಾತಾಡಿದ್ದ? ಚೆನ್ನಾಗೆಲ್ಲ ಮಾತಾಡಿಯೇ ಬೇಗ ಮಲಗ್ತಾನೆ. ದೇವಸ್ಥಾನಕ್ಕೆ ಹೋಗುವ ಹೊತ್ತು ರಾತ್ರಿ ಬೇಗ ಸ್ನಾನ ಮಾಡ್ತಾನೆ, ಮಲಗ್ತಾನೆ, ಹೇಳಿಯೇ ಮಲಗ್ತಾನೆ. ಅವನ ಶರ್ಟ್ ಎಲ್ಲ ಅಲ್ಲಿ ಇಡ್ಲಿಕ್ಕೆ ಹೇಳ್ತಾನೆ ಬೆಳಿಗ್ಗೆ ಹೋಗುವಂತದ್ದನ್ನು. ಅವತ್ತು ಅದೇ ಶರ್ಟ್, ಅವನ ಮೈಯಲ್ಲಿ ಸಿಕ್ಕಿದ ಶರ್ಟ್ ಮತ್ತು ಅದೇ ಪ್ಯಾಂಟ್, ಅಲ್ಲಿ ಸಿಕ್ಕಿದ ಟಾರ್ಚ್, ಮಾಮೂಲಿ ಯಾವತ್ತೇನಾಗಿ. ಬೇರೆ ಆ ಊರಿಗೆ ಹೊರಗಿನವ್ರದೆಲ್ಲ ಓಡಾಟ ಏನು ಜಾಸ್ತಿ ಇರುವುದಿಲ್ಲ ಆ ಸಮಯಕ್ಕೆ? ಇಲ್ಲ ಸರ್, ಯಾರು ಕೂಡ ಓಡಾಟ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ತಾವು ಕಳೆದ ಎಷ್ಟು ವರ್ಷದಿಂದ ಕೃಷಿ ಮಾಡ್ಕೊಂಡಿದ್ದೀರಾ? ನಾನು ಇಲ್ಲಿಗೆ ಬಂದು, ಇದು ನಾನು ಪರ್ಚೇಸ್ ಜಾಗ, ಇಲ್ಲಿಗೆ ಬಂದು 13 ವರ್ಷ ಆಯ್ತು. ಈಗ ಆವತ್ತಿನಿಂದ ಮಾಡ್ತಾ ಇದ್ದೇನೆ, ಇಲ್ಲಿ ಕೃಷಿಯನ್ನೇ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇನೆ. ಬೇರೆ ವ್ಯವಹಾರದಲ್ಲಿ ನಾನಿಲ್ಲ, ಯಾವ ರಾಜಕೀಯವಾಗಲಿ ಅಥವಾ ಸಂಘ ಸಂಸ್ಥೆಗಳಲ್ಲಾಗಲಿ ಯಾವುದರಲ್ಲಿಯೂ ಕೂಡ ನಾನು ಭಾಗಿಯಾಗಿ ಇದುವರೆಗೂ ಇಲ್ಲ. ಸೊ ಕೃಷಿ ಮೂಲ ಚಟುವಟಿಕೆ, ಅಡಿಕೆ ಎಲ್ಲರ ಹತ್ರ ಕೂಡ ನನಗೆ ಒಂದು ದ್ವೇಷ ಕೂಡ ಇಲ್ಲ, ಯಾರಿಗೂ ಇಲ್ಲ. ಇಲ್ಲಿ ನಿನ್ನೆ ಅದೇ 1000 ಜನ ಸೇರಿ ಅವನನ್ನು ಗೌರವದಿಂದ ಅಂತ್ಯ ಸಂಸ್ಕಾರವನ್ನು ಶಾಲೆಯಿಂದ ಮಾಸ್ಟರ್ಗಳೆಲ್ಲ ಬಂದು ಹೂವಿನ ಹಾರದಲ್ಲಿ ಮುಳುಗಿಸಿ ಎಲ್ಲ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ಜಾತಿಯವರು ಕೂಡ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಇಲ್ಲದೆ ಬಂದು ನೋಡಿ ಅವನನ್ನು ಅಂತ್ಯ ಸಂಸ್ಕಾರದವರೆಗೂ ಜನ ಇದ್ರು. ಇದು ಕೂಡ ದ್ವೇಷ ಇಲ್ಲ ನನಗೆ. ಸೊ ಒಟ್ಟಾರೆಯಾಗಿ ಕೊನೆಯದಾಗಿ ಏನಾಗಿದೆ ಏನಿಲ್ಲ ಅಂತೇಳಿ ತನಿಖೆ ಆಗ್ಬೇಕು ಅಂತೀರಾ? ಆಗಬೇಕು, ಅದು ಪೊಲೀಸರ ತನಿಖೆ ಆಗಬೇಕು. ಇಲ್ಲಿವರೆಗೂ ಯಾವುದೇ ರೀತಿ ನ್ಯಾಯಯುತವಾಗಿ ಆಗಬೇಕು. ಅಪರಾಧಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ, ನಿರಪರಾಧಿಗೆ ಯಾವತ್ತೂ ಕೂಡ ಶಿಕ್ಷೆ ಆಗಬಾರ್ದು. ಅಪರಾಧಿ ಯಾರು ಅಂತ ಹೇಳುವಂತದನ್ನ ಕಂಡು ಹುಡುಕಿ ಆ ಅಪರಾಧಿಗೆ ಆ ರೀತಿಯ ಶಿಕ್ಷೆ ಕೊಡ್ಬೇಕು, ಅದೇ ರೀತಿಯ ಶಿಕ್ಷೆ ಕೊಡ್ಬೇಕು. ತಲೆಗೆ ಏಟು ಬಿದ್ದಿದೆ? ಒಂದಲ್ಲ 2 ಹಿಂಬದಿಗೆ ಬಿದ್ದಿದೆ, ಎದುರುಗಡೆ ಮತ್ತು ಹಿಂಬದಿ. ಎದುರುಗಡೆ ಮತ್ತೆ ಹಿಂಬದಿಯಲ್ಲಿ? ಹಿಂಬದಿ 1 ಇಂಚು ಆಳವಾಗಿ ಕಂಡಿತ್ತು ನನಗೆ, ಒಂದು 3 ಇಂಚು ಉದ್ದ ಎದುರುಗಡೆಯದು ಕಂಡಿತ್ತು. ಹಿಂಬದಿಯದ್ದು ಪೂರ್ತಿ ಕಾಣ್ತಾ ಇರ್ಲಿಲ್ಲ ನನಗೆ, ಮೇಜರ್ ಮಾಡುವಾಗ ನೋಡ್ತಾ ಇದ್ದೆ ಅಷ್ಟೇ ನಾನು. ಮತ್ತೆ ನೋಡುವ ಪರಿಸ್ಥಿತಿಯಲ್ಲಿ ನಾನು ಇರ್ಲಿಲ್ಲ, ಆದ್ರೂ ಇಷ್ಟನ್ನು ನಾನು ಗಮನಿಸಿದ್ದು ನನಗೆ ಬೇಕು ಅಂತ ಹೇಳಿ. ಡಾಗ್ನವರು, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು, ಮತ್ತೆ ಡಾಗ್ ಇದು ಬರ್ತದಲ್ಲ ಎಸ್ಪಿ ಅವರು ಬಂದು ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಇದ್ರು. ಅದರಲ್ಲಿ ಯಾವ್ದು ಅಂತ ನನಗೆ ಅದು ಆವತ್ತಲ್ಲಿ ನಾವು ಆ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಎಲ್ಲ ಊರಿನ ಜನತೆ ಕೂಡ ಇದ್ರಲ್ಲಿ ಸೇರಿದೆ, ಇಡೀ ತೋಟವೇ ಜನರ ತೋಟ ಆಗಿ ಹೋಗಿದೆ. ಈ ರೀತಿ ಹಿಂದೆ ಯಾವತ್ತೂ ಘಟನೆಗಳು ನಡೆದಿಲ್ಲ ನಮ್ಮ ವಠಾರದಲ್ಲಿ ನಡೆದಿಲ್ಲ. ಆ ಗ್ರಾಮದಲ್ಲೇನೆ? ಇಲ್ಲ, ನಮ್ಮ ಗ್ರಾಮದಲ್ಲಿ ಇಲ್ಲ. ಇಲ್ಲಿವರೆಗೂ ಯಾವುದೇ ರೀತಿಯ ಈ ರೀತಿಯ ಘಟನೆ ಕಂಡು ಬಂದಿಲ್ಲ? ಘಟನೆ ನಡೆಯಿಲ್ಲ, ಇಲ್ಲ. ಯಾವುದೇ ರೀತಿಯ ಕಾಡು ಪ್ರಾಣಿಗಳು ಅಲ್ಲಿಲ್ಲ? ಇಲ್ಲ.
ನಾವು ಬಂದ ನಂತರ ಇಲ್ಲ. ನೋಡಿಲ್ಲ ನೀವು 13 ವರ್ಷದಲ್ಲಿ? ಇಲ್ಲ ನೋಡಿಲ್ಲ, ಸುದ್ದಿ ಕೂಡ ಕೇಳಲೂ ಇಲ್ಲ. ಆ ಚಿರತೆ ದಾಳಿ ಅದು ಸುಳ್ಳು, ಅದು ಸುಳ್ಳು ಆರೋಪ ಅಷ್ಟೇ. ಸುಳ್ಳು ಸುದ್ದಿ ಒಂದು ಹಬ್ಬಿಸಿದ್ದಾರೆ ಅಷ್ಟೇ. ಕೆಲವು ಚಾನೆಲ್ಗಳಲ್ಲಿ ಮತ್ತು ಕೂಡ ಕೆಟ್ಟದಾಗೆ ಹಬ್ಬಿಸ್ತಾ ಇದ್ದಾರೆ. ಏನೆಲ್ಲ ಬರ್ದಿದ್ದಾರೆ, ಆ ಹುಡುಗನನ್ನು ನೋಡಿ ಆದ್ರೂ ಅವರು ಬರಿಬಾರ್ದು. ಇಷ್ಟೊಂದು ಗೌರವದಿಂದ ಕಲಿಸಿದ ಆ ಹುಡುಗನಿಗೆ ಅವಮಾನ ಮಾಡುವುದಾಗೆ ಆಯ್ತದ ಈಗ ಚಾನೆಲ್ನವರು. ಇಲ್ಲಿ ಬಾರದೆ ಕೇಳದೆ ಯಾವುದೂ ಮಾಡದೆ ಒಂದು ಇದನ್ನು ಅವರು ಹಾಕಬಾರ್ದಿತ್ತು. ಇನ್ನು ಮುಂದೆ ಒಂದು ನನ್ನ ಬೇಡಿಕೆ, ಯಾವ ಚಾನೆಲ್ನವರು ಕೂಡ ಅಂತಹ ಸುದ್ದಿ ನಮ್ಮ ಸುಳ್ಳು ಸುದ್ದಿಯನ್ನ ಹಬ್ಬಿಸಬಾರದು. ಯಾಕಂದ್ರೆ ನೀವು ಒಬ್ರು ಕೃಷಿಕರು, ಅದೆಲ್ಲ ಮರ್ಯಾದೆಯ ವಂಶ ನಮ್ದು. ಅವನು ಒಬ್ಬ ಒಳ್ಳೆ ಗೌರವದ ಹುಡುಗವ, ಕನ್ನಡ ಶಾಲೆಯ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ. ಅಂತ ಹುಡುಗನಿಗೆ ಇವರು ಈ ರೀತಿ ಚಾನೆಲ್ನವರು ಅವನ ಹೆಸರನ್ನು ಕೆಟ್ಟದಾಗಿ ಬರೆಯುವುದು ಅಂತ ಹೇಳಿದ್ರೆ ಅವ್ರು ಬಂದು ನಮ್ಮ ಹತ್ರ ಸ್ವತಃ ಕೇಳಿ ಬೇಕಿದ್ರೆ ಬರೀಬಹುದಿತ್ತು. ವಿಮರ್ಶಿಸಿ ಸ್ಟೇಟ್ಮೆಂಟ್ ಯಾರು ಕೂಡ, ಯಾವ ಚಾನೆಲ್ನವರು ಕೂಡ ಕೊಡಬಾರದು ಅಂತ ಹೇಳಿ ನನ್ನ ವಿನಂತಿ. ಯಾಕಂದ್ರೆ ನಾವು ನೋಡ್ತಾ ಇದ್ದು ಕನ್ನಡ ಶಾಲೆಯ ವಿದ್ಯಾರ್ಥಿ ಇಷ್ಟೊಂದು ಪ್ರತಿಭಾವಂತ, ಅದು ಕನ್ನಡ ಮೀಡಿಯಂ ಅಲ್ಲಿ ಕಲಿಯುವುದು ಇವತ್ತು ತುಂಬಾ ಕಡಿಮೆ ಸಂಖ್ಯೆಯಲ್ಲಿದೆ. ಅದರಲ್ಲೇ ನೀವು ಆ ಗ್ರಾಮೀಣ ಪ್ರದೇಶದಲ್ಲಿ ಕಲಿಸ್ತಾ ಇದ್ರ, ಉತ್ತಮವಾದ ಒಂದು ಕನಸು ಕಂಡಿದ್ದ. ಬಾಲ ವಿಜ್ಞಾನಿ ಅಂತ ಹೇಳಿ ಹೈಸ್ಕೂಲ್ ಅಲ್ಲಿ ಅವನಿಗೆ ಮಾಸ್ಟರ್ ಬಿರುದು ಕೊಟ್ಟಿದ್ದು. ಅದು ವಿಶೇಷವಾಗಿ ಪರಿಸರದ ಮೇಲೆ ಒಂದು ಶಾಲೆಯ ಪರವಾಗಿ ಒಂದು ಬಿರುದು ಕೊಟ್ಟಿದ್ದು. ಮೊದಲನ ಸ್ಟೇಟ್ ಲೆವೆಲ್ ಅಲ್ಲಿ ಪಾಸ್ ಆದಲ್ಲ, ಸೆಕೆಂಡ್ ಕ್ಲಾಸ್ ಬಂದಿದ್ದ ಸ್ಟೇಟ್ ಲೆವೆಲ್ ಅಲ್ಲಿ. ಆವಾಗ ಶಾಲೆಯಿಂದ ಹೆಡ್ ಮಾಸ್ಟರ್ ಅವರಿಗೆ ನಮ್ಮ ಇನ್ನು ಶಾಲೆಯ ಬಾಲ ವಿಜ್ಞಾನಿ ಅಂತ ಹೇಳಿ ಗೌರವವಾಗಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ತಗೊಳುತ್ತೆ, ಸರ್ಕಾರ ಇದನ್ನ ಯಾವ ರೀತಿ ತನಿಖೆ ಮಾಡುತ್ತೆ, ಶೀಘ್ರವಾಗಿ ತನಿಖೆ ಆಗ್ಲಿ ಅಂತ ನೀವು ಹೇಳ್ತೀರಾ? ಯಾಕೆಂದ್ರೆ ಹೌದೌದು, ತನಿಖೆ ಆಗ್ಬೇಕು, ನ್ಯಾಯ ಸಿಕ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳವರ ಹತ್ರವೂ ನಾನು ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೇನೆ.